ಕೈಯಲ್ಲಿ ಕೊಡೋದಲ್ಲ, ಕಣ್ಣಲ್ಲಿ ನೋಡೋದು ಅಂತೀರಾ, ಕಣ್ಮುಚ್ಚು ಅಂತೀರಾ, ಏನಿದು? ಹೌದು, ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರೆ ತಾನೆ ಸರ್ಪ್ರೈಸ್ ಆಗೋದು. ಅಮೃತಧಾರೆ ಧಾರಾವಾಹಿಯಲ್ಲಿ ಈಗ ಭೂಮಿಕಾ ಬಾಳಲ್ಲಿ ಸಂತಸ, ಶಕುಂತಲಾ ಬದುಕಲ್ಲಿ ಬಿರುಗಾಳಿ ಎದ್ದಿದೆ. ಶಕುಂತಲಾ ಮಾಡಿದ ಕುತಂತ್ರವೆಲ್ಲ ತಲೆ ಕೆಳಗಾಗಿದೆ. ಮೊದಲೇ ಕೋಪದಲ್ಲಿರುವ ಶಕುಂತಲಾ ಬಳಿ ಹೋಗಿ ಭೂಮಿಕಾ ತಾನೀಗ ಗರ್ಭಿಣಿಯಾಗಿದ್ದು ಹೇಗೆ ಇರಬೇಕು ಅಂತ ಟಿಪ್ಸ್ ಕೇಳಿದ್ದಾಳೆ. ಕೋಪ ಬಂದ್ರೂ ಅದನ್ನ ತಡೆದುಕೊಂಡು ಶಕುಂತಲಾ ನಗುನಗುತ್ತಲೇ ಸಂಭಾಳಿಸಿ ಕಳುಹಿಸಿದ್ದಾಳೆ. ಮಲ್ಲಿಯ ಹುಟ್ಟುಹಬ್ಬ ಹಿನ್ನೆಲೆ ಅವಳನ್ನ ನೋಡಲೆಂದು ಹಳ್ಳಿಗೆ ಗೌತಮ್ ಬಂದಾಗ ಅವರಿಗೂ ಶಾಕಿಂಗ್ ವಿಚಾರ ಗೊತ್ತಾಗಿದೆ. ಮಲ್ಲಿ ರಾಜೇಂದ್ರ ಭೂಪತಿಯ ಮಗಳು ಎಂಬುದು ಗೊತ್ತಾಗಿದ್ದು ಅಜ್ಜನನ್ನ ಪ್ರಶ್ನೆ ಮಾಡಿದ್ದಾನೆ. ಮೊದಲು ಏನನ್ನು ಉತ್ತರಿಸದ ಅಜ್ಜ ಕೊನೆಗೆ ಬೇರೆ ದಾರಿ ಕಾಣದೆ ಸತ್ಯ ಬಾಯ್ಬಿಟ್ಟಿದ್ದಾರೆ. ಅದರಲ್ಲೂ ಇಷ್ಟು ದಿನಗಳ ಕಾಲ ಅಜ್ಜನಿಗೆ ಮಾತು ಬಾರದು ಎಂದೇ ಎಲ್ಲರೂ ಭಾವಿಸಿದ್ರು. ಆದರೆ ಈಗ ಅಜ್ಜ ಬಾಯಿ ಬಿಟ್ಟು ಮಾತನಾಡಿದ್ದಾರೆ. ಅಜ್ಜನ ಮಾತನ್ನ ಕೇಳಿದ ಗೌತಮ್ಗೆ ಶಾಕ್ ಆಗಿದೆ. ನಿಮಗೆ ಮಾತು ಬರುತ್ತಾ ಅಂತ ಪ್ರಶ್ನೆ ಮಾಡಿದ್ದು ಅಜ್ಜ ಎಲ್ಲ ಮಲ್ಲಿಗಾಗಿ ಅಂತ ಹೇಳಿದ್ದಾರೆ. ಮಲ್ಲಿ ರಾಜೇಂದ್ರ ಭೂಪತಿಯ ಮಗಳು ಎಂಬುದನ್ನ ತಿಳಿದು ಗೌತಮ್ಗೆ ಮೊದಲೇ ಶಾಕ್ ಆಗಿತ್ತು. ಆದರೆ ಈಗ ಅಜ್ಜನಿಗೆ ಮಾತು ಕೂಡ ಬರ್ತಾ ಇದೆ ಎಂಬುದು ಗೊತ್ತಾಗಿ ಇನ್ನೂ ದೊಡ್ಡ ಆಘಾತವಾಗಿದೆ. ಸತ್ಯ ಹೇಳಿ ಎಂದಾಗ ಅಜ್ಜ ಹೇಳಿದ್ದು ಹೀಗೆ: ಅಜ್ಜ ಮತ್ತು ಮಲ್ಲಿಯ ತಾಯಿ ಇಬ್ಬರು ದೂರದ ಸಂಬಂಧಿ, ಇಬ್ಬರು ಕೂಡ ಒಂದೇ ಊರಿನಲ್ಲಿದ್ದವರು. ಅಜ್ಜ ಬದುಕಿನ ಬಂಡಿಯನ್ನ ಎಳೆಯುವ ಸಲುವಾಗಿ ಸಂಬಂಧಿಕರ ಮನೆಯಲ್ಲಿಯೇ ಕೆಲಸಕ್ಕೆ ಹೋಗ್ತಾ ಇದ್ದ. ಮಲ್ಲಿಯ ತಾಯಿ ಬಹಳ ಒಳ್ಳೆಯ ವ್ಯಕ್ತಿತ್ವ ಉಳ್ಳವರು. ಆದರೆ ಅವರು ರಾಜೇಂದ್ರ ಭೂಪತಿಯನ್ನ ಮದುವೆಯಾಗಿದ್ರು. ರಾಜೇಂದ್ರ ಭೂಪತಿ ಕೆಟ್ಟ ವ್ಯಕ್ತಿಯಾಗಿದ್ದು ಏನೋ ಮಾಡಲು ಹೋಗಿ ಮತ್ತೇನೋ ಮಾಡಿ ಅದಕ್ಕಿನ್ನೇನೇನೋ ಮಾಡುತ್ತಿದ್ದ. ಇದರಿಂದ ಮಲ್ಲಿ ತಾಯಿಗೆ ಬಹಳ ಕಷ್ಟವಾಗ್ತಾ ಇತ್ತು. ರಾಜೇಂದ್ರ ಭೂಪತಿಯ ಕೆಟ್ಟ ಕೆಲಸಗಳನ್ನ ಗೌತಮ್ ತಂದೆ ಗಮನಿಸಿ ಪೊಲೀಸರಿಗೆ ದೂರು ನೀಡಿದ್ರು. ಅದೊಂದು ದಿನ ರಾಜೇಂದ್ರ ಭೂಪತಿಯ ಮನೆಗೆ ಬೆಂಕಿ ಬಿದ್ದಾಗ ಅವರ ಮಗಳು, ಹೆಂಡತಿ ಮತ್ತು ಅಜ್ಜ ಮೂವರೇ ಮನೆಯಲ್ಲಿದ್ದರು. ಆಗ ಮಲ್ಲಿಯ ತಾಯಿ ತಾನು ರಾಜೇಂದ್ರನನ್ನ ಮದುವೆಯಾಗಿ ದೊಡ್ಡ ತಪ್ಪು ಮಾಡಿದೆ, ನನ್ನ ಮಗಳ ಮೇಲೆ ಅವನ ನೆರಳು ಬೀಳದಂತೆ ಕಾಪಾಡಬೇಕು ಎಂದು ಅಜ್ಜನ ಬಳಿ ಮಾತು ಪಡೆದಿದ್ದರಂತೆ. ಹೀಗಾಗಿ ಅಜ್ಜನೇ ಮಲ್ಲಿಯನ್ನ ಸಾಕಿ ಸಲಹಿದ್ದಾನೆ. ಈ ಸತ್ಯ ತಿಳಿದು ಗೌತಮ್ಗೆ ಬೇಸರವಾಗಿದೆ. ಇನ್ನು ಮಲ್ಲಿಯನ್ನ ಮನೆಗೆ ಕರೆತಂದ ಗೌತಮ್ ಭೂಮಿಕಾಳಿಗೆ ಸರ್ಪ್ರೈಸ್ ಕೊಟ್ಟಿದ್ದಾನೆ. ಭೂಮಿಕಾ ಮಲ್ಲಿಯನ್ನ ನೋಡಿದ್ದೇ ತಡ ಖುಷಿಪಟ್ಟಿದ್ದಾಳೆ. ಮಲ್ಲಿಯ ಜೊತೆಗೆ ಹಲವು ದಿನಗಳ ಮಾತುಗಳನ್ನ ಆಡುವಾಗ ಭೂಮಿಕಾ ಜಯದೇವ್ ಮತ್ತು ಮಲ್ಲಿ ಸಂಬಂಧದ ಬಗ್ಗೆ ಪ್ರಶ್ನೆ ಮಾಡಿದ್ದಾಳೆ. ಆದರೆ ಮಲ್ಲಿಯನ್ನ ಅರ್ಥ ಮಾಡಿಕೊಂಡ ಭೂಮಿಕಾ ಇವರಿಬ್ಬರ ದಾಂಪತ್ಯದಲ್ಲಿ ಸಮಸ್ಯೆ ಇದೆ ಎಂಬುದನ್ನ ಅರ್ಥ ಮಾಡಿಕೊಂಡಿದ್ದಾಳೆ. ಈಗ ಜಯದೇವ್ ದಿಯಾ ಜೊತೆಗೆ ಸುತ್ತಾಡ್ತಾ ಇರುವುದನ್ನ ತಿಳಿದ ಭೂಮಿಕಾ ಮೈದುನನಿಗೆ ತಕ್ಕ ಪಾಠ ಕಲಿಸ್ತಾಳ ಎಂಬುದನ್ನ ನೋಡಬೇಕಿದೆ.